ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನಾನ್ ನನ್ನ ಮಕ್ಕಳಿಗೆ ತಾಯಿ ಆಗೋದಕ್ಕಿಂತ ಮುಂಚೆ ನನಗೆ ತಾಯಿತನದ ಅನುಭೂತಿ ಕೊಟ್ಟಿದ್ದು ಕರ್ಣ. ನನ್ನ ಮಕ್ಕಳಿಗಿಂತ ಹೆಚ್ಚು. ನಾನು ಅವನ್ನ ತುಂಬಾ ಚೆನ್ನಾಗಿ ನೋಡ್ಕೋಬೇಕು ಅಂತ ಆಸೆ ಪಟ್ಟೆ. ಆದ್ರೆ ಕರ್ಣ ನನ್ನಿಂದ ದೂರ ಆಗ್ತಾನೆ ಹೋದ. ನಾನು ಎಷ್ಟೇ ಪ್ರಯತ್ನ ಪಟ್ರು ಕರ್ಣ ನನ್ನನ್ನ ತಾಯಿ ಅಂತ ಒಪ್ಕೊಳ್ಳೇ ಇಲ್ಲ. ಇದರಲ್ಲಿ ಅವಂದೇನು ತಪ್ಪಿಲ್ಲ. ಪಾಪ ಕರ್ಣ ಚಿಕ್ಕ ವಯಸ್ಸಲ್ಲಿ ಅವನ್ ತಾಯಿನ ಕಳ್ಕೊಂಡ. ಅದು ಅವನ್ ಮನ್ಸಲ್ಲಿ ತುಂಬಾ ಪ್ರಭಾವ ಬೀರ್ತು. ಹಾಗಾಗಿ ಕರ್ಣ ನನ್ನನ್ನ ದ್ವೇಷಿಸ್ತಾನೆ ಇದ್ದ. ಆದ್ರೆ ನಾನೇ ಹುಚ್ಚಿ. ಕರ್ಣ ಇವತ್ ಸರಿ ಹೋಗ್ತಾನೆ, ನಾಳೆ ಸರಿ ಹೋಗ್ತಾನೆ ಅಂತ ಪ್ರಯತ್ನಿಸ್ತಾನೆ ಇದ್ದೆ. ಆದ್ರೆ ಅವನ್ ದಿನೇ ದಿನೇ ನನ್ನನ್ನ ದ್ವೇಷಿಸ್ತಾನೆ ಹೋದ. ಭಗವಂತ, ಈಗ ನನ್ ಮಗ ಕರ್ಣ ವಾಪಸ್ ಮನೆಗ್ ಬಂದಿದ್ದಾನೆ. ಅವನು ನನ್ನನ್ನ, ಅವ್ರ ಅಪ್ಪನ್ನ, ಅವನ್ ತಮ್ಮಂದಿರ್ನ ಅರ್ಥ ಮಾಡ್ಕೊಳ್ಳೋ ಹಾಗೆ ಮಾಡು. ನಮ್ಮನೆ ಚೆನ್ನಾಗಿರ್ಬೇಕು ಅಂದ್ರೆ ಎಲ್ರೂ ಸಂತೋಷವಾಗಿರ್ಬೇಕು. ಆದ್ರೆ ನಮ್ಮನೇಲಿ ಏನಾಗೋಗಿದೆ ಅಂದ್ರೆ ಒಬ್ರು ಕಂಡ್ರೆ ಒಬ್ರಿಗಾಗಲ್ಲ. ಹಾಗಾಗ್ಬಾರ್ದು ಭಗವಂತ. ಕರ್ಣ ಬೇರೆ ಯಾರು ಅಲ್ಲ, ನಿನ್ಗೆ ಗೊತ್ತು, ನನ್ ಸ್ವಂತ ಅಕ್ಕನ ಮಗ. ಅಮ್ಮ, ಇವ್ರನ್ನೇ ನಿನ್ ಸೊಸೆ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ನಿನಗೆ ಒಪ್ಪಿಗೆ ಇದೆ ಅಲ್ವಾ ಅಮ್ಮ? ನೀನು ನನ್ನ ಜೊತೆ ಯಾವಾಗಲೂ ಇರ್ತೀಯ ಅಲ್ವಾ ಅಮ್ಮ? ಹೇಳ್ಬಿಡ್ಲಾ? ಅದಕ್ಕೆ ಹೇಳಿದಾಗೆ ಯಾವುದೇ ನೆಗೆಟಿವಿಟಿ ಫೀಲಿಂಗ್ಸ್ನ ಮನಸ್ಸಲ್ಲಿ ಇಟ್ಕೊಳ್ಳಲ್ಲ, ಎದ್ರಲ್ಲ. ಧೈರ್ಯವಾಗಿ ಹೇಳ್ಕೊತೀನಿ. ನಮ್ಮಕ್ಕ ಕರ್ಣಂಗೆ ತಾಯಿ ಪ್ರೀತಿ ಬೇಕು ಅಂತ ನನ್ನನ್ನ ಇವ್ರ ಜೊತೆ ಮದ್ವೆ ಮಾಡಿಸಿದ್ಲು. ಆದ್ರೆ ಪಾಪ ಕರ್ಣನ್ಗೆ ತಾಯಿ ಪ್ರೀತಿ ಸಿಗ್ಲೇ ಇಲ್ಲ. ಬದಲಾಗಿ ಇನ್ನೂ ಒಂಟಿ ಆಗೋದ. ಇನ್ ಮುಂದೇನಾದ್ರೂ ನಾನು, ನನ್ ಗಂಡ, ನನ್ ಮಕ್ಕಳು ಎಲ್ರೂ ಒಟ್ಟಿಗೆ ಸಂತೋಷವಾಗಿ ಬದುಕೋ ಹಾಗೆ ಮಾಡು. ಕರ್ಣವ್ರೆ, ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಸರಿ ಬಿಡಿ, ನಿಮ್ಗೆ ಹೇಳಕ್ ಇಷ್ಟ ಇಲ್ಲ ಅನ್ಸುತ್ತೆ. ಪರವಾಗಿಲ್ಲ, ನಾನು ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬರ್ತೀನಿ, ಆಮೇಲೆ ಕುತ್ಕೊಂಡು ಮಾತಾಡೋಣ. ಇಲ್ಲ ಇಲ್ಲ ಇಲ್ಲ, ನೀವು ಹೋಗೋದಕ್ಕೂ ಮೊದಲು ಅದು ನಿಮ್ಗೆ ನಾನೇನೋ ಹೇಳ್ಬೇಕು. ಸರಿ ಹೇಳಿ. ಹಾಗಿದ್ರೆ ಏನಿದು? ಈಗಲೇ ಅದರಲ್ಲಿ ಏನಿದೆ ಅಂತ ತೆಗೆದು ನೋಡಬೇಡಿ. ಆ್ಯಕ್ಚುಲಿ ಅದರಲ್ಲಿ ನನ್ನ ಲೈಫ್ ಇದೆ. ನನ್ನ ಲೈಫ್ನ ನಿಮ್ಮ ಕೈಗಿಟ್ಟಿದ್ದೀನಿ. ಇದನ್ನ ಏನು ಮಾಡಬೇಕು ಅನ್ನೋದನ್ನ ನೀವೇ ನಿರ್ಧಾರ ಮಾಡಿ. ಆ ಲೈಫ್ನ ನೀವು ಬ್ಯೂಟಿಫುಲ್ ಆಗಿ ಮಾಡ್ತಿರೋ ಇಲ್ವೋ ಅನ್ನೋದು ನಿಮ್ಮ ಕೈಲೇ ಇದೆ. ಏನ್ ಹೇಳ್ತಾ ಇದ್ದೀರಾ? ನನಗೆ ಅರ್ಥ ಆಗ್ತಿಲ್ಲ. ಜೀವನದಲ್ಲಿ ಇದುವರೆಗೂ ನಾನು ಯಾರನ್ನೂ ಇಷ್ಟಪಟ್ಟಿಲ್ಲ ಮಣಿಯವರೇ. ಮೊದಲನೇ ಸಲ ನಾನು ನಿಮ್ಮನ್ನ ಇಷ್ಟಪಟ್ಟಿದ್ದೀನಿ. ಈ ಜನ್ಮದಲ್ಲಿ ನಾನು ಮದ್ವೆನೇ ಆಗಲ್ಲ ಅಂದ್ಕೊಂಡಿದ್ದೆ. ಈ ಮದ್ವೆ ಅನ್ನೋ ಕಾನ್ಸೆಪ್ಟ್ ಮೇಲೆ ನನಗೆ ದ್ವೇಷನೇ ಬಂದ್ಬಿಟ್ಟಿತ್ತು. ಆದ್ರೆ ನಿಮ್ಮನ್ನ ನೋಡ್ದಾಗಿಂದ ಮದ್ವೆ ಅಂತ ಆದ್ರೆ ನಿಮ್ಮನ್ನೇ ಆಗ್ಬೇಕು ಅಂತ ಅಂದ್ಕೊಂಡ್ಬಿಟ್ಟಿದ್ದೀನಿ. ಮಣಿಯವರೇ, ಐ ಲವ್ ಯು.